ರಾಜಕೀಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕುತೂಹಲ ಕೆರಳಿಸ್ತಾ ಇದೆ ಮಂಡ್ಯ ಲೋಕಸಭಾ ಅಖಾಡ. ಮಂಡ್ಯ ರಣಕಣದಿಂದ ನಿಖಿಲ್ ಸ್ಪರ್ಧೆ ಪಕ್ಕಾನ. ಹಾಗಾದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿತಾರಾ? ಈ ಪ್ರಶ್ನೆ ಎದ್ದಿದೆ. ಸೋತಲ್ಲೇ ಪುಟಿದೇಳುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ತಯಾರಿ. ಈ ಹಿಂದೆ ಸೋತಿದ್ರು ಲೋಕಸಭೆ ಚುನಾವಣೆಯಲ್ಲಿ, ಈಗ ಮತ್ತೆ ಅಲ್ಲೇ ಗೆಲುವನ್ನ ಸಾಧಿಸೋದಕ್ಕೆ ಈಗ ತಯಾರಿ ಆಗ್ತಾ ಇದೆ. ಒಂದು ವಾರ ಮಂಡ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮುಂದಿನ ವಾರ ಅಥವಾ ತಿಂಗಳ ಅಂತ್ಯದಲ್ಲಿ ನಿಖಿಲ್ ಪ್ರವಾಸ ಕೈಗೊಳ್ಳೋ ಸಾಧ್ಯತೆ ಇದೆ. ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಿಖಿಲ್ ರೌಂಡ್ಸ್ ಹಾಕಲಿದ್ದಾರೆ. ಪ್ರತಿ ಹೋಬಳಿಯಲ್ಲೂ ಮುಖಂಡರೊಂದಿಗೆ ಸಭೆ ನಡೆಸುತ್ತಾರೆ, ಚರ್ಚೆ ಮಾಡಲಿದ್ದಾರೆ. ಮುಖಂಡರು ಕಾರ್ಯಕರ್ತರ ವಿಶ್ವಾಸವನ್ನ ಗಳಿಸೋದಕ್ಕೆ ರಣತಂತ್ರ. ಸೋತಲ್ಲೇ ಗೆಲುವನ್ನ ಸಾಧಿಸೋದಕ್ಕಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ವಾರ ಮಂಡ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹಾಗಾದ್ರೆ ಮಂಡ್ಯ ರಣಕಣದಿಂದ ನಿಖಿಲ್ ಸ್ಪರ್ಧೆ ಪಕ್ಕಾ ಆಗಿದೆ. ಇವರ ಪ್ರವಾಸದಿಂದಾಗಿ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಲೋಕಸಭೆ ಚುನಾವಣೆ ನಿಟ್ಟಿನಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಹಾಗಾದ್ರೆ ಬಿಜೆಪಿ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ. ಯಾಕಂದ್ರೆ ಒಂದು ವಾರ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಿಖಿಲ್ ಸಭೆ ನಡೆಸುತ್ತಾರೆ, ಚರ್ಚೆಯನ್ನ ಮಾಡಲಿದ್ದಾರೆ ಮುಖಂಡರ ಜೊತೆಯಲ್ಲಿ. ಈ ಮೂಲಕ ಕಾರ್ಯಕರ್ತರ ವಿಶ್ವಾಸವನ್ನ ಗಳಿಸೋದಕ್ಕೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಈಗ ನಾವು ವಿಶೇಷವಾಗಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು NDA ಅಂಗಪಕ್ಷವಾಗಿ ಈಗ ನಾವು ಹೊರಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ವಿಶ್ವಾಸಗಳನ್ನು ಗಳಿಸೋದು ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಪಕ್ಷದಲ್ಲಿ ನಾವು ಯಾವ ರೀತಿ ಮುಂದಿನ ದಿನಮಾನಗಳಲ್ಲಿ ಜನಗಳ ಜೊತೆ ಯಾವ ರೀತಿ ವಿಶ್ವಾಸ ಹೋಗಬೇಕು, ಮತದಾರ ಓಲೈಕೆಗೆ ನಾವು ಯಾವ ರೀತಿ ಅವ್ರ ಜೊತೆ ಸ್ಪಂದಿಸಬೇಕು, ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಯಾವ ರೀತಿ ಹಮ್ಮಿಕೋಬೇಕು, ಜನರ ಮನಸ್ಸು ಗೆಲ್ಲೋ ರೀತಿಯಲ್ಲಿ ಯಾವ ರೀತಿ ನಾವು ಕಾರ್ಯಕ್ರಮಗಳು ರೂಪಿಸ್ಕೋಬೇಕು ಅಂತಕ್ಕಂಥದ್ದನ್ನು ಅವರು ಆವತ್ತಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಹೇಳ್ತಕ್ಕಂಥ ವಿಚಾರ. ಮತ್ತು ಅಲ್ಲಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಹ ಒಟ್ಟಾರೆ ಕ್ರೋಢೀಕರಿಸಿ ಅಂತಿಮ ಪಟ್ಟಿ ಬಿಡುಗಡೆ ಮಾಡೋದ್ರ ಮೊದಲು ಅವರು ಒಂದು ರೌಂಡು ಈ 2 ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಂತ ಉದ್ದೇಶದಿಂದ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ. ಈ ಮುಂದಿನ ಹಾಗಿದ್ರೆ ಮಂಡ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ರಣಕಣ ತೀವ್ರ ಕುತೂಹಲನ ಮೂಡಿಸ್ತಾ ಇರುವಂತಹ ಒಂದು ಲೋಕಸಭಾ ಕ್ಷೇತ್ರ. ಈಗ ಮೈತ್ರಿ ಅಭ್ಯರ್ಥಿಯಾಗಿ ಯಾರನ್ನ ನಿಲ್ಲಿಸ್ತಾರೆ, ಯಾರಿಗೆ ಬಿಟ್ಕೊಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇತ್ತು. ಈಗ ನಿಖಿಲ್ ಒಂದು ವಾರದ ಪ್ರವಾಸ ಏನಿದೆ, ಈ ಸಿದ್ಧತೆ ಏನು ಸುಳಿವನ್ನ ಕೊಡ್ತಾ ಇದೆ? ಹಾಗಿದ್ರೆ ನಿಖಿಲ್ಲೇ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ? ನಿಖಿಲ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದು ಮತ್ತೆ ಎಲ್ಲಿ ಸೋತಿದ್ನೋ ಅಲ್ಲೇ ಗೆಲುವನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಡುವಂತಹ ಸಾಧ್ಯತೆಗಳು, ಅಂತಹ ಸುಳಿವು ಈಗ ಸಿಗ್ತಾ ಇದೆಯಾ, ಹೇಗೆ? ಪ್ರತಿಮಾ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಕುತೂಹಲ ಮೂಡಿಸೋದಕ್ಕೆ ಶುರುವಾಗಿರ್ತಕ್ಕಂಥದ್ದು. ಕಳೆದ ಹಲವು ದಿನಗಳ ಹಿಂದೆ HDK ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ರು, ನಾನು ಕೂಡ ಸ್ಪರ್ಧೆ ಮಾಡೋದಿಲ್ಲ, ಮಗ ನಿಖಿಲ್ ಕೂಡ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ರ ಬಗ್ಗೆ. ಆದರೆ ಈಗ ನಿಖಿಲ್ ಮುಂದಿನ ದಿನಗಳಲ್ಲಿ ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ. ಅದು ನಿಖಿಲ್ ಸ್ಪರ್ಧೆಯ ಸುಳಿವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ವಿರುದ್ಧ ಒಂದು ಸೋಲನ್ನು ಕಂಡಿದ್ರು. ಅಂದರೆ ಅವರದೇ ಸರ್ಕಾರ, ಅವರ ತಂದೆ ಮುಖ್ಯಮಂತ್ರಿ ಆಗಿದ್ರು. ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ JDS ಗೆಲುವನ್ನು ಸಾಧಿಸಿತ್ತು. ಇಷ್ಟೆಲ್ಲ ಶಕ್ತಿಗಳ ನಡುವೆ ಕೂಡ ನಿಖಿಲ್ ಸೋಲನ್ನು ಕಾಣಬೇಕಾದಂಥ ಪರಿಸ್ಥಿತಿ ಬಂತು. ಇದೀಗ ಮಂಡ್ಯದಲ್ಲಿ ಒಂದು ಸೋಲಿನ ಅನುಕಂಪ ನಿಖಿಲ್ ಪರವಾಗಿರ್ತಕ್ಕಂಥದ್ದು. ಅದನ್ನು ಎನ್ಕ್ಯಾಶ್ ಮಾಡುವಂಥ ನಿಟ್ಟಿನಲ್ಲಿ, ಅದನ್ನು ಉಪಯೋಗಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇದೀಗ JDS ಎಲ್ಲ ರಣತಂತ್ರಗಳನ್ನು ಕೂಡ ಎಣಿತಾ ಇರ್ತಕ್ಕಂಥದ್ದು. ಅಂದರೆ ನಿಖಿಲ್ ಅವರನ್ನೇ ಅಭ್ಯರ್ಥಿಯಾಗಿ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಒಂದು ವೇಳೆ ನಿಖಿಲ್ ಅವರನ್ನು ಕಣಕ್ಕಿಳಿಸ್ತಾ ಇದ್ರು ಕೂಡ, ಮೈತ್ರಿ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ನಿಖಿಲ್ ಅವರ ನೇತೃತ್ವದಲ್ಲೇ ನಿಖಿಲ್ ಅವರನ್ನೇ ಅಭ್ಯರ್ಥಿ ಅನ್ನುವಂಥದ್ದನ್ನ ಬಿಂಬಿಸೋದ್ರ ಮೂಲಕ ಏನು ಅನುಕಂಪದ ಅಲೆ ಇರ್ತಕ್ಕಂಥದ್ದು. ಕಳೆದ ಬಾರಿ ಆದಂತಹ JDSನ ಸೋಲು, ಅದನ್ನು ಬಳಸ್ಕೊಂಡು ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲ ರೀತಿಯ ರಣತಂತ್ರ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ ವಾರ ಅಥವಾ ಈ ತಿಂಗಳ ಕೊನೆಯಲ್ಲಿ ನಿಖಿಲ್ ಅವರ ಮಂಡ್ಯ ಪ್ರವಾಸ ನಿಗದಿಯಾಗಿರ್ತಕ್ಕಂಥದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಿಖಿಲ್ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಒಂದೊಂದು ದಿನ ಒಂದೊಂದು ಕ್ಷೇತ್ರದಾದ್ಯಂತ ಅವರು ರ್ಯಾಲಿಯನ್ನು ಮಾಡ್ತಾರೆ. ಅಂದರೆ ಯಾವುದೇ ಸಮಾವೇಶಗಳಾಗಲಿ ಸಭೆಗಳಾಗಿ ನಡೆಸೋದಲ್ಲ, ಅವರೇ ನೇರವಾಗಿ ಅಲ್ಲಿನ ಸ್ಥಳೀಯ ಊರಿನ
ಮುಖಂಡರುಗಳಾಗ್ಬೋದು, ಪಕ್ಷದ ಮುಖಂಡರುಗಳು, ಹೀಗೆ ಗ್ರಾಮಸ್ಥರ ಜೊತೆ ತೆರಳಿ ಎಲ್ಲ ಊರುಗಳಿಗೂ ಕೂಡ ಭೇಟಿಯನ್ನು ನೀಡಿ ಅಲ್ಲಿನ ಸ್ಥಳೀಯ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿ ಚರ್ಚೆಯನ್ನ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಸೋಲೇನಿದೆ, ಆ ಸೋಲಿನ ಅನುಕಂಪವನ್ನು ಬಳಸಿಕೊಂಡು ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ರಣತಂತ್ರಗಳನ್ನು ಕೂಡ ಈಗ ದಳಪತಿಗಳು ಹೆಣೆದಿರ್ತಕ್ಕಂಥದ್ದು. ಪ್ರತಿಮಾ, ಓಕೆ ನಂದನ್, ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀವಿ. ಇನ್ನು ಮಂಡ್ಯ ಕ್ಷೇತ್ರ ಒಂದು ವೇಳೆ ಜೆಡಿಎಸ್ ನ ಪಾಲಾದ್ರೆ ಸುಮಲತಾ ಅವರ ನಡೆ ಏನಾಗಿರುತ್ತೆ? ಮಂಡ್ಯ ಕ್ಷೇತ್ರ ಒಂದು ವೇಳೆ ಜೆಡಿಎಸ್ ಪಾಲಾದ್ರೆ ಸುಮಲತಾ ಏನ್ ಮಾಡ್ತಾರೆ? ಕುತೂಹಲ ಮೂಡಿಸ್ತಾ ಇದೆ ಸಂಸದೆ ಸುಮಲತಾ ರಾಜಕೀಯದ ನಡೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಸುಮಲತಾ, ಮಾತುಕತೆ ಆಗಿದೆ. ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ. ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಉಳಿಸಿಕೊಳ್ಳುವಂತೆ ಸುಮಲತಾ ಮನವಿ ಮಾಡಿಕೊಂಡಿದ್ದಾರೆ ಜೆಪಿ ನಡ್ಡಾ ಅವರ ಬಳಿ. ಮಂಡ್ಯ ಲೋಕಸಭೆ ಟಿಕೆಟ್ ನೀಡುವಂತೆಯೂ ಸುಮಲತಾ ವಿನಂತಿ ಮಾಡಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನ ಸಹ ಭೇಟಿಯಾಗಿ ಸುಮಲತಾ ಮಾತುಕತೆ ನಡೆಸಿದ್ದಾರೆ. ಲೋಕಸಭೆ ಚುನಾವಣೆ, ಟಿಕೆಟ್ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಸುಮಲತಾ ಮಾತುಕತೆಯನ್ನ ನಡೆಸಿದ್ದಾರೆ. ಮಂಡ್ಯ ಕ್ಷೇತ್ರವನ್ನ ಬಿಜೆಪಿನೇ ಉಳಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತನಾಡಿರುವಂತಹ ಫೋಟೋವನ್ನು ನೋಡ್ತಾ ಇದ್ದೀರಾ. ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮಂಡ್ಯವನ್ನ ಬಿಜೆಪಿನೇ ಉಳಿಸ್ಕೋಬೇಕು, ಹಾಗೆ ಲೋಕಸಭೆಯ ಟಿಕೆಟ್ ಅನ್ನ ತನಗ್ ನೀಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಒಂದು ಕಡೆ ಸುಮಲತಾ ಅವರ ಪ್ರಯತ್ನ, ಮತ್ತೊಂದೆಡೆ ನಿಖಿಲ್ ಪ್ರಯತ್ನ, ಇದೆರಡನ್ನೂ ಗಮನಿಸ್ತಾ ಹೋದಾಗ ಪ್ರಗತಿ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಸುಮಲತಾ ಅವರ ನಡೆ ಕೂಡ. ಎಸ್ ನಂದನ್, ನಿನ್ನ ಜೆಡಿಎಸ್ಗೂ ಒಂದು ವೇಳೆ ಬಿಟ್ಕೊಟ್ಟಿದ್ದೆ ಆದ್ರೆ ಮಂಡ್ಯವನ್ನ, ಸುಮಲತಾ ನಡೆ ಏನು ಅನ್ನೋದು ಮೊದಲಿಂದನೂ ಇರುವಂತಹ ಪ್ರಶ್ನೆ. ಈಗ ನೋಡ್ತಾ ಇದ್ದೀವಿ ನಿಖಿಲ್ ತುಂಬಾ ಆಕ್ಟಿವ್ ಆಗ್ತಾ ಇದ್ದಾರೆ, ಮಂಡ್ಯದಲ್ಲಿ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಹಾಗಾದ್ರೆ ಸುಮಲತಾ ಅವರ ನಡೆ ಏನು ಅಂತ? ಪ್ರಗತಿ, ಕಳೆದ ಬಾರಿ ಜೆಡಿಎಸ್ ವಿರುದ್ಧವೇ ಸುಮಲತಾ ಅವರು ಗೆಲುವನ್ನು ಸಾಧಿಸಿದ್ರು. ಆದರೆ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಷೇತ್ರ ಹಂಚಿಕೆ ಆಗುತ್ತೆ. ಮಂಡ್ಯ ಬಹುತೇಕವಾಗಿ ಜೆಡಿಎಸ್ ಪಾಲಾಗೋದು ನಿಶ್ಚಿತ ಅನ್ನುವಂಥ ಮಾಹಿತಿಗಳೇ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಈ ನಡುವೆ ಸುಮಲತಾ ಅವರ ನಡೆ ಏನಾಗಿರುತ್ತೆ? ಒಂದು ವೇಳೆ ಆ ಮಂಡ್ಯವನ್ನು ಬಿಡ್ತಾರಾ, ಇಲ್ಲ ಮಂಡ್ಯದಿಂದಲೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಇಲ್ಲ ಇನ್ಯಾವುದೋ ಪಕ್ಷಕ್ಕೆ ಹೋಗ್ತಾರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಸುಮಲತಾ ಅವರು ಒಂದಷ್ಟು ಸ್ಪಷ್ಟತೆಯನ್ನು ಕೊಡುವಂಥ ಕೆಲಸ ಮಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡೋದಿಲ್ಲ, ಮಂಡ್ಯದಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡೋ ಬಯಕೆ ಇದೆ ಅನ್ನುವಂಥ ಎಲ್ಲ ರೀತಿಯ ಮಾತುಗಳನ್ನು ಕೂಡ ಆಡಿದ್ರು. ಆದರೆ ಸ್ಥಳೀಯವಾಗಿ ಮಂಡ್ಯವನ್ನ ಬಿಜೆಪಿಗೆ ಉಳಿಸ್ಕೊಳ್ಳುವಂಥ ಯಾವುದೇ ಪ್ರಯತ್ನವನ್ನ ಸುಮಲತಾ ಮಾಡ್ತಾ ಇಲ್ಲ. ಆದರೆ ಪ್ರಮುಖವಾಗಿ ಮೇಲ್ಮಟ್ಟದಲ್ಲಿ, ಅಂದರೆ ವರಿಷ್ಠರ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಮಂಡ್ಯವನ್ನ ಬಿಜೆಪಿಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ಎಲ್ಲ ರೀತಿಯ ಶತಾಯಗತಾಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಕ್ಷೇತ್ರ ಹಂಚಿಕೆ ಅನೌನ್ಸ್ ಆಗುವಂಥ ಕಡೆ ದಿನದವರೆಗೂ ಪ್ರಯತ್ನ ನಡೆಸುವಂಥ ಎಲ್ಲ ರೀತಿಯ ಪ್ಲಾನ್ಗಳು ಕೂಡ ಸುಮಲತಾ ಅವರಿಂದ ಕಾಣ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರನ್ನ, ಸಂಘಟನಾ ಕಾರ್ಯದರ್ಶಿಯಾದಂಥ ಬಿಎಲ್ ಸಂತೋಷ್ ಅವರನ್ನ ಇಬ್ಬರನ್ನು ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಲ್ಲಿ ಮಂಡ್ಯವನ್ನ ಬಿಜೆಪಿಗೆ ಉಳಿಸ್ಕೊಳ್ಬೇಕು, ನನಗೆ ಟಿಕೆಟ್ ನೀಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಅಂದರೆ ಕಳೆದ ಲೋಕಸಭಾ ಚುನಾವಣೆ ಆಗ್ಬೋದು, ಕಳೆದ ವಿಧಾನಸಭೆ ಚುನಾವಣೆ ಆಗ್ಬೋದು, ಅಲ್ಲಿ ಬಿಜೆಪಿ ಕೊಟ್ಟಂತಹ ಪರ್ಫಾರ್ಮೆನ್ಸು ಮತ್ತು ಬಿಜೆಪಿಗೆ ಸಿಕ್ತಂತಹ ಓಟ್ ಆಫ್ ಪರ್ಸೆಂಟೇಜ್ ಏನು ಹೆಚ್ಚಿಗೆ ಆಗಿದೆ, ಮತ್ತು ಬಿಜೆಪಿಗೆ ಮಂಡ್ಯದಲ್ಲಿ ಯಾವ ರೀತಿ ಆ ಸಂಘಟನಾ ಶಕ್ತಿ ಹೆಚ್ಚಾಗ್ತಾ ಇದೆ, ಇದೆಲ್ಲ ಅಂಶಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಒಂದೊಳ್ಳೆ ಭವಿಷ್ಯ ಇದೆ ಮಂಡ್ಯದಲ್ಲಿ. ಆ ಕಾರಣಕ್ಕಾದರೂ ಕೂಡ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆದರೂ ಕೂಡ ಮಂಡ್ಯವನ್ನು ಬಿಜೆಪಿಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಪಟ್ಟನ್ನು ವರಿಷ್ಠರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅಂದರೆ ಇದನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ, ಒಂದು ವೇಳೆ ಸುಮಲತಾ ಅವರ ಮನವಿಗೆ ಸ್ಪಂದಿಸ್ತಾರ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ JDSಗೆ ಮಂಡ್ಯ ಕ್ಷೇತ್ರ ಹೋಗೋದಾದರೆ ಸುಮಲತಾ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ ಆಗಿ ಮುಂದುವರೆದಿರ್ತಕ್ಕಂಥದ್ದು. ಪ್ರಗತಿ, ಎಸ್, ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಮಂಡ್ಯ ಕೊನೆಯವರೆಗೂ ಕುತೂಹಲವನ್ನು ಉಳಿಸ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.